ಶಿವಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಹೊರತರಲಾಗಿದ್ದು, ರಾಜ್ಯದ ಪ್ರಮುಖ ಮತ್ತು ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಪತ್ರಿಕೆಯನ್ನು ಓದಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳನ್ನು ಓದುತ್ತಿರುವುದು ನಾನು ಪ್ರೇಮ. ವಾರ್ತೆಗಳ ಪ್ರಾಯೋಜಕರು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ಸ್ವಾಗತ. ಮೊದಲ ಮುಖ್ಯಾಂಶಗಳು. ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಕಮಿಷನ್ ಹೆಚ್ಚಳ ಸೇರಿ ವಿವಿಧ ಸಮಸ್ಯೆಗಳ ಕುರಿತು ಕೇಂದ್ರ ಸಚಿವರ ಉಪಸ್ಥಿತಿಯಲ್ಲಿ ಸಭೆ. ಕೃಷ್ಣಪ್ಪ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಪೂರ್ವ ಸಿದ್ಧತೆ ಅಚ್ಚುಕಟ್ಟಾಗಿ ನಿರ್ವಹಿಸಿ ಡಿಸಿ ನಿತೀಶ್. ಒಳ ಮೀಸಲಾತಿ ಜಾರಿಗೆ ಅಡ್ಡಿ, ಅಧಿಕಾರಿಗಳು ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ. 10 ವರ್ಷವಾದ ವಾಜಪೇಯಿ ನಿವೇಶನ ಹಂಚಿಕೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಐಆರ್ ಕೋಟಾ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮತ್ತು ಸೀರತ್ ಸಮಿತಿಯಿಂದ ರಕ್ತದಾನ ತಪಾಸಣಾ ಶಿಬಿರ, ರಕ್ತದಾನ ಮಾದರಿ ಕಾರ್ಯ. ಡಿವೈಎಸ್ಪಿ ಬಿಎಸ್ ತಳವಾರ್. ವಾರ್ತೆಗಳ ವಿವರ. ಸರ್ಕಾರಿ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಸೇರಿದಂತೆ ಪಡಿತರ ವಿತರಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಶೀಘ್ರವೇ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ ಆಗಮಿಸುತ್ತಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಪಡಿತರ ವಿತರಕರ ಸಮಸ್ಯೆಗಳನ್ನು ಗಮನಕ್ಕೆ ತರಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಹೇಳಿದರು. ಸರ್ಕಾರಿ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಸೇರಿದಂತೆ ಪಡಿತರ ವಿತರಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಶೀಘ್ರವೇ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ ಆಗಮಿಸುತ್ತಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಪಡಿತರ ವಿತರಕರ ಸಮಸ್ಯೆಗಳನ್ನು ಗಮನಕ್ಕೆ ತರಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿತರಕರಿಂದ ಪಡಿತರ ವಿತರಣೆಯ ತೂಕದಲ್ಲಿ ಲೋಪದೋಷಗಳು ಕಂಡುಬರುತ್ತಿದ್ದು, ಅಂತಹ ಪ್ರಕರಣಗಳ ಕುರಿತು ಸರ್ಕಾರಕ್ಕೆ ದೂರು ಸಲ್ಲಿಸಿದರೆ ಕ್ರಮಗಳಾಗುತ್ತವೆ. ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಸರ್ಕಾರದಿಂದ ನೀಡಲಾಗುವ ಅಕ್ಕಿಯನ್ನು ಮಾಲೀಕರ ಬೆರಳಚ್ಚು ಪಡೆದು ವಿತರಿಸಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಪಡಿತರ ಸರಬರಾಜು ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಬೇಕು. ಇದರಿಂದ ಅಕ್ರಮಗಳನ್ನು ತಡೆಯಬಹುದಾಗಿದೆ ಎಂದು ತಿಳಿಸಿದರು. ಅನ್ನಭಾಗ್ಯ ಅಕ್ಕಿ ಸರಬರಾಜಾದ ಮೇಲೆ 24 ಗಂಟೆ ಆದ ಮೇಲೆ ಬಿಲ್ ಆಗಲ್ಲ. ಸರ್ಕಾರವೇ ಸಮಯಕ್ಕೆ ಸರಿಯಾಗಿ ಅಕ್ಕಿ ವಿತರಿಸಬೇಕು. 481 ಕೋಟಿ ಪಡಿತರ ಅಕ್ಕಿಗೆ ವೆಚ್ಚವಾಗಲಿದೆ. ಕಿಟ್ ಕೊಟ್ಟರೆ 173 ಕೋಟಿ ಆಗುವುದರಿಂದ ಸರ್ಕಾರ ಹಣ ಉಳಿಸಲು ಹೊರಟಿದೆ. ಇದನ್ನು ನಾವು ಆಕ್ಷೇಪಿಸಲ್ಲ, ಆದರೆ ಸರಿಯಾದ ಸಮಯಕ್ಕೆ ಕೊಡಬೇಕು ಎಂದು ತಿಳಿಸಿದರು. ಶೀಘ್ರದಲ್ಲಿಯೇ ಕೇಂದ್ರ ಸರ್ಕಾರದ ಸಭೆ ಕರೆಯಲಾಗುತ್ತಿದೆ. ಭಾರತ್ ರೈಸ್, ಭಾರತ್ ಬೇಳೆ, ಹೆಸರು ಕಾಳು ಬೇರೆ ರಾಜ್ಯಗಳಿಗೆ ಕೊಡಲಾಗುತ್ತಿದೆ. ಅದನ್ನು ಕರ್ನಾಟಕಕ್ಕೆ ಕೊಡಿ ಎಂದು ಕೇಳಲಾಗುತ್ತಿದೆ. ಈ ಬಗ್ಗೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಾಗುತ್ತಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂದು ಸಿನಿಮಾ ಬರಲಿದೆ. ಸರ್ಕಾರ ಮತ್ತು ನ್ಯಾಯಬೆಲೆ ಅಂಗಡಿವಾರು ರಚನೆಯ ಬಗ್ಗೆ ಸಿನಿಮಾದಲ್ಲಿ ತೋರಿಸಲಾಗಿದೆ. ರಾಜ್ಯದಲ್ಲಿ 20,000 ನ್ಯಾಯಬೆಲೆ ಅಂಗಡಿಗಳಿವೆ. ಬಾಕಿ ಉಳಿದ ಮೇ ಜುಲೈ ಕಮಿಷನ್ ಹಣವನ್ನು ಸೂಕ್ತ ಬಿಡುಗಡೆ ಮಾಡಬೇಕು. ಬಿಲ್ ಹಾಕಿದ ಸಮಯದಲ್ಲೇ ವಿತರಣೆ ಮಾಡಿಕೊಡಬೇಕು ಎಂದರು. ಅದೆಲ್ಲ ಸಕ್ಕರೆ ಮತ್ತೆ ಉಪ್ಪು ಬೇಳೆ ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ರಾಜ್ಯದಲ್ಲಿ ಕೇಳ್ತಾ ಇದ್ದೀವಿ ನಾವು. ಅದಲ್ಲದೆ ಕೇಂದ್ರ ಸರ್ಕಾರದವರು ಸಹ ಈಗ ನಿಮ್ಮ ಮುಖಾಂತರ ನಾನು ನೋಡಿ ಪತ್ರಿಕೆಯಲ್ಲಿ ನೀಡಿದ್ರು. ಭಾರತ್ ದಾಲ್, ಭಾರತ್ ಬೇಳೆ, ಭಾರತ್ ರೈಸು, ಭಾರತ್ ಗೋಧಿ ಹಿಟ್ಟು, ಭಾರತ್ ಸಕ್ಕರೆ, ಭಾರತ್ ಅಡುಗೆ ಎಣ್ಣೆ ಇವೆಲ್ಲ ಕೊಡಬೇಕು ಅಂತ ಒಂದು ಸ್ಕೀಮ್ ಮಾಡಿ ಬಜೆಟಲ್ಲೆಲ್ಲ ಕೊಡ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯದಿಂದ ನಮ್ಮ ಕರ್ನಾಟಕದಲ್ಲಿರುವಂಥ 4,80,00,000
ಜನಗಳಿಗೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಸಚಿವರು, ನಮ್ಮ ರಾಜ್ಯದಲ್ಲೇ ಆಗಿರುವಂಥ ಸಚಿವರು, ಕೇಂದ್ರ ಸಚಿವರು ಅವ್ರನ್ನ ಮನವರಿಕೆ ಮಾಡಿದ್ರೆ ಮುಂದಾಗಿ ಸರಿ ಹೋಗಿ ಕಾರ್ಯಕ್ರಮ ಬರಬೇಕು ಅಂತ. ಅವರು ಬಿಡುವಿನ ಕಾರ್ಯಕ್ರಮ ಇರೋದ್ರಿಂದ ಈಗ ಸಮಯ ಕೊಟ್ಟಿದ್ದಾರೆ. ನಾಳೆ 13ನೇ ತಾರೀಕು ರಾಷ್ಟ್ರದ ಉಪರಾಷ್ಟ್ರಪತಿಗಳ ಚುನಾವಣೆ ಮುಗಿದ ಮೇಲೆ ಈ ತಿಂಗಳು 23-26 ಮಾಡೋಂಥ 3 ಡೇಟ್ ಕೊಟ್ಟಿದ್ದಾರೆ. ಆ ಡೇಟು ನಾವು ನಾಳೆ ಸ್ಟೇಟ್ ಕಮಿಟಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಸಮಯ ಮತ್ತೆ ಆ ಪ್ಲೇಸು ನಾವು ಕಾರ್ಯಕ್ರಮ ಮಾಡುವಂಥ ಇದನ್ನ ಜಾಗ ಮಾಡೋದ್ರಲ್ಲಿ ನಾವು ಒಂದು ಅನೌನ್ಸ್ ಮಾಡ್ತೀವಿ. ಆ ಡೇಟ್ಗೆ ಇಡೀ ರಾಜ್ಯದ ಎಲ್ಲ ನ್ಯಾಯಾಲಯಗಳನ್ನು ಮಾಡಿದ್ದು ಮತ್ತು BSSN ಕಾರ್ಯದರ್ಶಿಯವರು, ಸಂಘ ಸಂಸ್ಥೆ ಕಾರ್ಯದರ್ಶಿಯವರು ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಬೇಡಿಕೆಗಳು ಜಾಸ್ತಿ ಇದೆ. ಕೇವಲ ನಾವು ಅಕ್ಕಿ ಒಂದು ಬಿಟ್ಟರೆ ಬೇರೆ ಏನು ವಿತರಣೆ ಮಾಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಟೈಮ್ನಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಅವ್ರು ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿದ್ರು, ಕಾರ್ಡ್ದಾರಿಗೆ 2013ರಲ್ಲಿ ಕೊಟ್ಟಂಥ ಸವಲತ್ತುಗಳನ್ನ ನಾವು ಈ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ ಅಂದರು. ಅದರಿಂದ 136 ಜನರು ಗೆದ್ದಿದ್ದಾರೆ. ಈಗ ಅದು ಕೊಡಬೇಕಾದ್ರೆ ಅವರು ಹಿಂದೆ ಮುಂದೆ ನೋಡಿ ಬಜೆಟ್ ಇದು ಮತ್ತು ಏನೇನು 5 ಗ್ಯಾರಂಟಿಗಳು ಇದ್ರ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ವಿಳಂಬ ಮಾಡಿದ್ವಿ. ನಾವು ಒತ್ತಾಯ ಮಾಡಿ ಮನವರಿಕೆ ಮಾಡಾದ್ಮೇಲೆ DBT ಮುಖಾಂತರ ಕೊಡ್ತಾ ಇರೋಂಥ ದುಡ್ಡು ಸರಿಗೆ ಸೇರ್ತಲ್ಲ ಜನಗಳಿಗೆ. ಅದಲ್ಲದೆ ಕೇಂದ್ರ ಸರ್ಕಾರ 25 ರೂಪಾಯಿ ಅಕ್ಕಿ ಕೊಡ್ತಾ ಇರೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಬಜೆಟ್ ಘೋಷಣೆ ಮಾಡಿದ ದುಡ್ಡು 2,000-2,500 ಕೋಟಿ ಉಳಿತಾ ಇದೆ. ಅದರಿಂದ ನೀವು ಅಕ್ಕಿ ಕೊಡ್ಬೇಕು ಸರ್ ಅಂತ ಮನವಿ ಮಾಡಿದಾಗ ಅವ್ರು ಒಪ್ಪಿ ಫೆಬ್ರವರಿ 19ನೇ ತಾರೀಕಿಂದ ನಮ್ಗೆ ಅಕ್ಕಿ ಘೋಷಣೆ ಮಾಡಿದ್ದಾರೆ. ಆದರೆ ಈಗ ಕೊಡ್ತಾ ಇದ್ದಾರೆ. ಅದು ವಿಳಂಬ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅಕ್ಕಿ ಅಲಾಟ್ ಮಾಡ್ದವ್ರೆ ಕೊಡ್ತಾರೆ. ಬಟ್ ಅವರು FCIನವ್ರಿಗೆ ದುಡ್ಡು ಕಟ್ಟಬೇಕು. 22 ರೂಪಾಯಿ ರೇಷನ್ಗೆ 481 ರೂಪಾಯಿ ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕು. ಆ ದುಡ್ಡು ಕೊಟ್ಟಂಥ ಸಮಯ ತುಂಬ ವಿಳಂಬ ಆಗ್ತಾ ಇದೆ. ನಮಗೆ ಯಾವಾಗಲೂ 1ನೇ ತಾರೀಕಿಂದ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ಟು 5ನೇ ತಾರೀಕಿಂದ ವಿತರಣೆ ಮಾಡಬೇಕು ಕಾರ್ಡ್ದಾರಿಗೆ. ಯಾಕಂದರೆ ಇವು ಕೊಡದೆ 20ನೇ ತಾರೀಕು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಇವೆರಡೂ ಸೇರಿ ಕೊಟ್ಟಾಗ ಆಗ ಸರ್ವರ್ ಸಮಸ್ಯೆ ಆದರೆ ಈ ಕಾರ್ಡ್ದಾರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ. ಅದರಿಂದ ಮಾನ್ಯ ಸಚಿವರನ್ನ, ಮಾನ್ಯ ಸಿದ್ದರಾಮಯ್ಯನ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ, ನೀವು 1ನೇ ತಾರೀಕಿಂದ ಕಾರ್ಡ್ದಾರಿಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. 5ನೇ ತಾರೀಕಿನವರೆಗೆ ಎತ್ತುವಳಿ ಮುಗಿಬೇಕು ಇಡೀ ರಾಜ್ಯಾದ್ಯಂತ. 5ರಿಂದ ವಿತರಣೆಗೆ ಅವಕಾಶ ಮಾಡಿಕೊಡಿ. ನೀವು 5ಕ್ಕೆ 10ನೇ ತಾರೀಕು ಆದಮೇಲೆ ನೀವು ವಿತರಣೆಗೆ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ರೆ ಒಂದು 20 ದಿವಸ ಬರೀ ಎತ್ತುವಳಿಗೆ ಆಗ್ತದೆ. ಅದರಿಂದ ವಿತರಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಲ್ಲದೆ ಈ 2 ತಿಂಗಳಿಂದ ಏನು ಮಾಡಿದ್ದಾರೆ ಅಂದರೆ ಅನ್ನಭಾಗ್ಯ ಅಕ್ಕಿ ಬಿಲ್ ಹಾಕ್ಸಿದ 24 ಅವರ್ಸು ವಿತರಣೆಗೆ ಅವಕಾಶ ಮಾಡಿಕೊಡ್ತಾರೆ. ಅದು ನಾನು ಆಗಲೇ ಈಗ NIC ಅವರಿಗೆ ಮತ್ತು ಕಮಿಷನರ್ಗೆ ಸೆಕ್ರೆಟರಿಗೆ ನಾನು ಮಾಡಿದ್ದೆ. ನಿನ್ನೆ ಈ ತಾಲೂಕು ಅಧ್ಯಕ್ಷರಾಗಿ ಈಗ 8 ಗಂಟೆಗೆ ನಿಲ್ಲಿಸಿದ್ದಾರೆ ಅಂತ. ಅದು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಕಳಿಸ್ಕೊಡ್ತಾರೆ. ಸಿಟಿನಲ್ಲಿ ಜಾಗದ ಅಭಾವ ಇರೋದ್ರಿಂದ 2-3 ಸರಿ ಬಿಲ್ ಹಾಕ್ತಾರೆ. ಅವ್ರಿಗೆ ಏನಾಗ್ತದೆ 24 ಅವರ್ಸ್ ವ್ಯತ್ಯಾಸ ಆದಾಗ ಕಾರ್ಡ್ದಾರಿಗೆ ತೊಂದರೆ ಆಗ್ತದೆ. ಅದರಿಂದ ತೊಂದರೆ ಆಗೋದು ಬೇಡಿ. ಅದನ್ನು ಏನಾಗಿದೆ 1ನೇ ತಾರೀಕಿಂದ ಕೊಡುವಂಥ ಆಹಾರ ಪದಾರ್ಥನ 1ನೇ ತಾರೀಕಿಂದ ಇಶ್ಯೂ ಮಾಡಿ 5ನೇ ತಾರೀಕಿಂದ ನಾವು ಕಾರ್ಡ್ದಾರಿಗೆ ಇಶ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಂದ್ರಶೇಖರ್, ಹೋಮಣ್ಣ, ನಾಗರಾಜ್, ಅಮರೇಗೌಡ, ಮಹಾವೀರ್, ಗಜೇಂದ್ರ, ದೇವರಾಜ್, ತಿಮ್ಮಪ್ಪ ಸೇರಿದಂತೆ ಅನೇಕರಿದ್ದರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಲ್ಲ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆ ತಮಗೆ ನೀಡಿದ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಎಂದು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆಗಳು ತಮಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಮತ್ತು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಸೆಪ್ಟೆಂಬರ್ 17ರ ಬೆಳಗ್ಗೆ ನಗರದ ಸರ್ದಾರ್ ವಲ್ಲಭಾಯ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ಪುತ್ಥಳಿಯ ಸುತ್ತಲೂ ಸ್ವಚ್ಛತೆ, ಶಾಮಿಯಾನ ವ್ಯವಸ್ಥೆ, ಹೂವಿನ ಹಾರ, ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಬೇಕು. ಈ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆಗೆ ವಹಿಸಲಾಗಿದೆ ಎಂದರು. ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಧ್ವಜಾರೋಹಣ ನೆರವೇರಿಸಲು ಆಯಾ ಇಲಾಖೆಗಳ ಅಧಿಕಾರಿಗಳು ಕ್ರಮ ವಹಿಸಬೇಕು. 9 ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವರಿಂದ ಧ್ವಜಾರೋಹಣ ಇರುತ್ತದೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವುದಕ್ಕಾಗಿ ಒಂದು ಸಮಿತಿ ರಚಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯವರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಳೆಯಿಂದ ಸಮಸ್ಯೆ ಆಗದಂತೆ ಮತ್ತು ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು.
ಸಚಿವರ ಸುದ್ದಿಗೋಷ್ಠಿಯನ್ನು ಕ್ರೀಡಾ ಇಲಾಖೆಯ ಕಚೇರಿಯ ಮೇಲ್ಮಹಡಿಯಲ್ಲಿ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅಲ್ಲಿ ಧ್ವನಿ ಸರಿಯಾಗಿ ಕೇಳದಿರುವುದು ಮತ್ತು ಜಾಗದ ಸಮಸ್ಯೆ ಉಂಟಾಗುತ್ತಿತ್ತು. ಆದ್ದರಿಂದ ಕ್ರೀಡಾ ಇಲಾಖೆಯ ವ್ಯಾಪ್ತಿಯ ಯಾವುದಾದರೂ ಒಂದು ಕೊಠಡಿಯಲ್ಲಿ ಸುದ್ದಿಗೋಷ್ಠಿಗೆ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಬೇಕು. ಪತ್ರಕರ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂದರು. ಕ್ರೀಡಾಂಗಣದ ಧ್ವಜಸ್ತಂಭದ ಎದುರಿನ ಗ್ಯಾಲರಿಯನ್ನು ತೆರವುಗೊಳಿಸಿ ಅಲ್ಲಿ ಹೊಸ ಧ್ವಜಸ್ತಂಭ ಹಾಗೂ ಪತ್ರಕರ್ತರಿಗೆ, ಅಧಿಕಾರಿಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಬೇಕು. ಹೊಸ ಧ್ವಜಸ್ತಂಭದ ವೇದಿಕೆಯ ನಕ್ಷೆಯನ್ನು ತಯಾರಿಸಿ ನವೆಂಬರ್ ತಿಂಗಳ ಒಳಗೆ ಈ ವ್ಯವಸ್ಥೆಯನ್ನು ಮಾಡಬೇಕು ಎಂದು ತಿಳಿಸಿದರು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಜಿಲ್ಲೆಯ ಐತಿಹಾಸಿಕ ಮತ್ತು ಇಲಾಖೆಗಳ ಪ್ರಗತಿಯ ಕುರಿತಾದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡಲು ಸಿದ್ಧತೆ ನಡೆಸಬೇಕು. ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಮುಖ್ಯ ರಂಗೋಲಿ ಹಾಕುವ ವ್ಯವಸ್ಥೆ ಒಳಗೊಂಡ ಅಧಿಕಾರಿಗಳು, ಒಂದು ಆಯುಕ್ತರು, ಮಹಾನಗರ ಪಾಲಿಕೆ, RTO, ಆಮೇಲೆ ಸಬ್ ರಿಜಿಸ್ಟ್ರಾರ್. ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಹೊಸದಿಲ್ಲ ಸರ್, ಎಕ್ಸಾಮ್ ಯಾರನ್ನ ನಾವು ಇದು ಮಾಡ್ತೀವ, ಅವತ್ತು ಫೆಲಿಸಿಟೇಷನ್ ಮಾಡ್ತೀವ. ನಮ್ಮ ಭಾಗದಿಂದ ಕಲ್ಯಾಣಕರ ಅದು ಜಾಬ್ಲ ಮಾಡೋದು ಈಗೇನು ಆಗಿರ್ಬೇಕಿಲ್ಲ ಸರ್. ನೆಕ್ಸ್ಟ್ ನವೆಂಬರ್ 1ಗೆ ಅಟ್ಲೀಸ್ಟ್ ನವೆಂಬರ್ 1ಗೆ ಮಾಡೋಣ. ಜಿಲ್ಲೆನಲ್ಲಿ ಏನೇನು ಕಲ್ಚರಲ್ ಟ್ರೆಡಿಷನಲ್ ಯಾವ ವಿಷಯ ಪ್ಲಸ್ ಇಲಾಖೆ ಬಂದು ಟ್ಯಾಬ್ಲೋ ಮಾಡಿದ್ರೆ ಆಗ್ತದೆ. ಇಲ್ಲ, ಅದು ಒಳ್ಳೆ ಐಡಿಯಾ. ರಾಯಚೂರ್ದು ಸಾಕಷ್ಟು ನಮ್ಮಲ್ಲಿ ವೆರೈಟಿ ಇದೆ. ಒಂದು ಕಮ್ಯುನಲ್ ಹಾರ್ಮೋನ್ ಇದ್ದು ಯಾರೋ ಮಾಡಿ ತೋರಿಸಿದ್ರು ನಮಗೆ. ಹೈಯೆಸ್ಟ್ ಪ್ಯಾಡಿ ಗ್ರೋವರ್ಸು, ಹೈಯೆಸ್ಟ್ ಕಾಟನ್ ಗ್ರೋವರ್ಸು, ಇಷ್ಟೊಂದು ಬೇರೆ ಬೇರೆ ಪ್ರತಿ ತಾಲೂಕಲ್ಲಿ ಒಂದೊಂದು ಫೋರ್ಟ್ ಇದೆ. ಆಮೇಲೆ ಗೋಲ್ಡ್ ಇದೆ. ಮಸ್ಕಿಯಲ್ಲಿ ಅಶೋಕ ಶಿಲಾಶಾಸನ ಎಲ್ಲ ಈಗ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಎಲ್ಲರಿಗೂ ಹೇಳೋ ಬದಲು ಅಟ್ಲೀಸ್ಟ್ 5 ಡಿಪಾರ್ಟ್ಮೆಂಟ್ಗೆ ಇದ್ದಾನೆ. ಕಾರ್ಪೊರೇಷನ್ ಅವರೊಂದು, ಅದೇ ರೀತಿ ಬೇರೆ ಬೇರೆ PWD ಅವರು, ಫುಡ್ ಡಿಪಾರ್ಟ್ಮೆಂಟು, ಒಂದು 5 ಮೇಜರ್ ಇಲಾಖೆಗೆ, ಸೋಷಿಯಲ್ ವೆಲ್ಫೇರ್, ಎಲ್ಲ ವೆಲ್ಫೇರ್ ಇಲಾಖೆ ಸೇರಿ ಒಂದು. ಸೊ ಅಟ್ಲೀಸ್ಟ್ ಒಂದು 5 ಟ್ಯಾಬ್ಲೂ ಮಾಡೋದು ನವೆಂಬರ್ 1ಗೆ. ನೀವು ಅದು ಈಗಲೇ ಅವ್ರಿಗೆ ಕರೆದು ನೀವು ಮಾತಾಡಿ, ಇಲ್ಲ ಅವರಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನನ್ನ ತರಬೇಕು. ಆಮೇಲೆ ನವೆಂಬರ್ 1ಗೆ ಬಂದು ಏನೂ ಆಗಿಲ್ಲ ಅಂತ ಕೈಚಲ್ಲಿ ಕೂತ್ಕೊಳ್ಳೋದಲ್ಲ. ಮುಂಚೆನೆ ನೀವು ಫಾಲೋ ಅಪ್ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಇವೇನಿತ್ತು ಅದು ನೋಡಿದ್ರೆ ಅದೇನೋ ಒಂದು ಫ್ರೀಡಮ್ ಕಾಣುತ್ತೆ. ಅದು ನಂಗೆ ಗೊತ್ತಿರಲಿಲ್ಲ ಅದು ನಮ್ಮ ಸಿಸ್ಟಮ್ಯಾಟಿಕ್ ಆಗಿ. ಆಮೇಲೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಶಾಮಿಯಾನ ಮತ್ತು ಮೈಕ್ ಸೆಟ್, ಮುರ್ರಂ, ಆಸನ ವ್ಯವಸ್ಥೆ ಮಾಡುವುದು. PWD ಇಲಾಖೆ ಎಸ್ಟಿಮೇಟ್ ಏನಾದ್ರು ಮಾಡಿದ್ದೀರಾ? ಬೇಸಿಕ್ ಆಗುತ್ತೆ ಅದು. ಅದೇನಿದೆ ನೀವು ಮಾಡಿ, ಅದ್ರದ್ದು ಇದು ನಾವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಇಲ್ಲ, ಕಾರ್ಪೊರೇಷನ್ ಇಂದ ಕೊಡಿಸ್ತೀವಿ. ಅದೇ ನಮ್ಮ ಸ್ಟೇಡಿಯಂ ಅಲ್ಲಿ ಧ್ವಜಾರೋಹಣ ನಂತರ ಅಲ್ಪ ಉಪಹಾರ ಮತ್ತು ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿ. ತಹಸೀಲ್ದಾರ್ ಎಲ್ಲಿದ್ದಾರೆ? ತಹಸೀಲ್ದಾರ್ ಏನಾಗ್ತಾ ಇದೆ ಪ್ರತಿ ಟೈಮು ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ. ಒಂದು ಪತ್ರಕರ್ತರಿಗೂ ತೊಂದರೆ ಅಲ್ಲಿ. ಮೈಕ್ ಸಿಸ್ಟಮ್ ಏನಾದ್ರು ಹಾಕ್ಸಿ ಅಂತ ಅಷ್ಟು ಪತ್ರಕರ್ತಿರ್ತಾರೆ. ಪರ್ಮನೆಂಟ್ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ. ಒಂದು ಸಣ್ಣ ಮೈಕ್ ಸಿಸ್ಟಮ್ ತಗೊಂಡ್ಬಿಡಿ, ನಾವು ಅಪ್ರೂವ್ ಮಾಡ್ತೀವಿ. ಎಷ್ಟಾಗುತ್ತೆ ಒಂದು ಮೈಕ್ ಸಿಸ್ಟಮ್ಗೆ? 2 ಸ್ಪೀಕರು, ಒಂದು ಮೈಕ್, ಆ ಥರ ಏನಾದ್ರು ತಗೊಳ್ಳಿ. ಇಲ್ಲಾಂದ್ರೆ ಅವರು ನಿರ್ಮಿತಿ ಕೇಂದ್ರ ಮೋಹನ್ ಅಥವಾ ಇವ್ರಿಗೆ ಮಾತಾಡ್ಕೊಳ್ಳಿ. ಇಲ್ಲ PWD ಅವ್ರಿಗೆ ಗೊತ್ತಿದ್ರೆ ನೀವೇ ಹೇಳಿ ಒಳ್ಳೆ ಕಂಪ್ನಿ ಯಾವ್ದಂತ. ಇಲಾಖೆ ಧ್ವಜಾರೋಹಣ ಕಾರ್ಯಕ್ಕೆ ಹೂವಿನ ಪಾಟ್ನೊಂದಿಗೆ ಅಲಂಕರಿಸಲು ಏನ್ ಮಾಡ್ತೀರಾ? ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, DYSP ಪರಮಾನಂದ್ ಘೋಡ್ಕೆ,
ಪ್ರಭಾರ ಅಪರ ಜಿಲ್ಲಾಧಿಕಾರಿ ಈರಣ್ಣ ಬಿರಾದರ್, ಪಾಲಿಕೆಯ ಉಪ ಆಯುಕ್ತ ಸಂತೋಷ್ ರಾಣಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮೊಹಮ್ಮದ್ ಅಲಿ, ಕಾರ್ಮಿಕ ಅಧಿಕಾರಿ ಆರತಿ, ಭಾರತ ಸೇವಾದಳದ ಸಂಚಾಲಕ ವಿದ್ಯಾಸಾಗರ್ ಚಿಮಣಗೇರಿ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳಲು ಅಡ್ಡಿಯುಂಟು ಮಾಡುತ್ತಿರುವ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್, ಆಯುಕ್ತ ರಾಕೇಶ್ ಕುಮಾರ್ ಮತ್ತು ಎಸ್ಸಿಪಿ ಟಿಎಸ್ಪಿ ಸಂಯೋಜಕ ವೆಂಕಟಯ್ಯ ಇವರನ್ನು ಕೂಡಲೇ ಬೇರೆ ಇಲಾಖೆಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳಲು ಅಡ್ಡಿ ಉಂಟು ಮಾಡುತ್ತಿರುವ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್, ಆಯುಕ್ತ ರಾಕೇಶ್ ಕುಮಾರ್ ಮತ್ತು ಎಸ್ಸಿಪಿ ಟಿಎಸ್ಪಿ ಸಂಯೋಜಕ ವೆಂಕಟಯ್ಯ ಇವರನ್ನು ಕೂಡಲೇ ಬೇರೆ ಇಲಾಖೆಗೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಸ್ವೀಕರಿಸಿ ಬಹಿರಂಗಪಡಿಸಿ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. 59 ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 1% 17 ಸಮುದಾಯಗಳುಳ್ಳ ಮಾದಿಗ, ಸಂಬಂಧಿತ ಸಮುದಾಯಗಳಿಗೆ ಶೇಕಡಾ 6%, 19 ಸಮುದಾಯಗಳುಳ್ಳ ಛಲವಾದಿ, ಹೊಲೆಯ ಸಮುದಾಯಗಳಿಗೆ ಶೇಕಡಾ 5%, ಸ್ಪೃಶ್ಯ ಸಮುದಾಯಗಳ ಬಂಜಾರ, ವಡ್ಡರ, ಕೊರಮ, ಕೊರಚ, 59 ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 5ರಂತೆ ಒಳ ಮೀಸಲಾತಿ ಕಲ್ಪಿಸಲಾಯಿತು. 2022ನೇ ಸಾಲಿನ ರೋಸ್ಟರ್ ಬಿಂದುಗಳಿಗೆ ಸಂಬಂಧಿಸಿದ ಡಿಪಿಎಆರ್ ಕಡತವನ್ನು ದುರುದ್ದೇಶದಿಂದ ವಾಪಸ್ ಮಾಡುವ ಸಂಭವವಿದೆ. ಈ ಎಲ್ಲಾ ಗೊಂದಲಗಳಿಗೆ ಮುಖ್ಯ ಕಾರಣವೇ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಸಮುದಾಯದ ಹತೋಟಿಯಲ್ಲಿ ಇರುವುದರಿಂದ ಇತರೆ ಪರಿಶಿಷ್ಟ ಸಮುದಾಯಗಳ ಹಿತಾಸಕ್ತಿಯನ್ನು ಬಲಿಕೊಡಲಾಗುತ್ತದೆ ಎಂದು ದೂರಿದರು. ಸಮಾಜ ಕಲ್ಯಾಣ ಸಚಿವ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಪ್ರಮುಖ ಹುದ್ದೆಗಳನ್ನು ಹೊಂದಿದ ಹೊಲೆಯ, ಛಲವಾದಿ ಸಮುದಾಯದ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಒಂದೇ ಸಮುದಾಯದ ಆಡಳಿತ ಆ ಸಮುದಾಯದ ಪಕ್ಷಪಾತಿತನವೇ ಆಗುತ್ತದೆ ಎಂದು ಆಪಾದಿಸಿದರು. ಹೊಲೆಯ, ಛಲವಾದಿ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಹೋರಾಟವನ್ನು ವಿರೋಧಿಸತಕ್ಕಂಥ ಮಂತ್ರಿವರ್ಯರಿಗೆ ಧಿಕ್ಕಾರ. ಒಂದೇ ಜಾತಿಗೆ ಸೇರಿದ ಅಧಿಕಾರಿಗಳು ಒಂದು ಇಲಾಖೆಯಲ್ಲಿ ಇರಲೇಬಾರದು. ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲಾ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಲೇಬೇಕು. ಒಂದು ಜಾತಿಯ ಏಕಸ್ವಾಮ್ಯವನ್ನು ವಿರೋಧಿಸುತ್ತೇವೆ. ಒಂದು ಇಲಾಖೆಯಲ್ಲಿ ಒಂದೇ ಜಾತಿಗೆ ಸೇರಿದ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಲೇಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟವನ್ನು ವಿರೋಧಿಸತಕ್ಕಂಥ ಮಂತ್ರಿಯನ್ನು ವಜಾ ಮಾಡಲೇಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟಕ್ಕೆ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಮಾಡಬೇಕು. ಸಾಮಾಜಿಕ ನ್ಯಾಯದ ವಿರೋಧಿಗಳ ಅಧಿಕಾರದಲ್ಲಿ ಲಾಯಕ್ಕಿಲ್ಲ. ವರ್ಗಾವಣೆ ಮಾಡಿ. ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಹೋರಾಟವನ್ನು ವಿರೋಧಿಸತಕ್ಕಂಥ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ. 30 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮೀಸಲಾತಿ ಹೋರಾಟದ ಹೋರಾಟಗಾರರಿಗೆ ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಹೋರಾಟಗಾರರಿಗೆ ಜಯವಾಗಲಿ. ವಿಶ್ವದ ಸಮಾನತೆ ಹೋರಾಟಕ್ಕೆ ಜಯವಾಗಲಿ. ಪೆರಿಯರ್ವಾದ ಜಿಂದಾಬಾದ್. ಅಂಬೇಡ್ಕರ್ವಾದ ಜಿಂದಾಬಾದ್. ಸಾವರ್ಕರ್ವಾದ ಮುರ್ದಾಬಾದ್. ಸಂವಿಧಾನ ಗೆಲ್ಲಲೇಬೇಕು. ಮನುವಾದ ಸೋಲಲೇಬೇಕು. ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿದೆ. ಕಳೆದ 1 ತಿಂಗಳಿನಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಬಂಧಿಸಿದಂತೆ ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ನಿರ್ಣಯದಲ್ಲಿ ಹಲವಾರು ಲೋಪಗಳಾಗಿವೆ. ಅಲೆಮಾರಿಗಳನ್ನು ಬೇರೆ ದಲಿತ ಸಮುದಾಯಗಳ ಜೊತೆಗೆ ಸೇರಿಸಿ ಅವ್ರಿಗೂ ಅನ್ಯಾಯ ಮಾಡಲಾಗಿದೆ. ಜೊತೆಗೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮತ್ತೆ ಅಲ್ಲಿರ್ತಕ್ಕಂಥ ಮಣಿವಣ್ಣನ್, ರಾಕೇಶ್ ಕುಮಾರ್ ಅಂತಕ್ಕಂಥ ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಅಲ್ಲಿನ ಆರ್ಡರ್ಗಳನ್ನು ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಆದೇಶಗಳನ್ನು ಅವರು ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ರೋಸ್ಟರ್ ಪದ್ಧತಿಗಳು, ಬಡ್ತಿ, ದಾಖಲಾಗು ಇವೆಲ್ಲ ಏನಿವೆ
ಯಾವುದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವರು ಉದ್ದೇಶಪೂರ್ವಕವಾಗಿ ಅದು ಆಗಲಾರದ ಮೇಲೆ ಇವತ್ತು ನೋಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವ್ರನ್ನ ಕೂಡಲೇ ಮಾದೇವಪ್ಪನಿಂದ ಹಿಡ್ಕೊಂಡು ಅದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಮಣಿವಣ್ಣನ ಮತ್ತು ರಾಕೇಶ್ ಕುಮಾರ್ ಅಂತಕ್ಕಂಥವ್ರನ್ನ ಕೂಡಲೇ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಬೇಕು. ಮಾದೇವಪ್ಪರು ಕೂಡ ಕೂಡಲೇ ಬೇರೆ ಸಚಿವ ಸ್ಥಾನಗಳಿಗೆ ಹತ್ರ ವರ್ಗಾವಣೆ ಮಾಡಬೇಕಂತ ಆ ಡಿಮಾಂಡ್ ಇಟ್ಟುಕೊಂಡು ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾ, ಶಿವರಾಯ ಅಕರಕಿ, ಎಸ್ ಮಾರೆಪ್ಪ ವಕೀಲ್, ಹನುಮಂತಪ್ಪ ಮನ್ನಾಪುರೆ, ನರಸಿಂಹಲು ಮಚ್ವಟಾರ್, ಶ್ರೀನಿವಾಸ್ ಕೋಪಾರ್, ತಾಯಪ್ಪ ಗದಾರ್, ಲಕ್ಷ್ಮಣ ಕಲ್ಲೂರು, ಹನುಮಂತು ಕೋಟೆ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 580/929/2 ಮತ್ತು 726/727ರ ಭೂಮಿಯಲ್ಲಿ ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡುತ್ತಿರುವ ಅಧಿಕಾರಿ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಫಲಾನುಭವಿಗಳು ನಗರದ ಜಿಲ್ಲಾಡಳಿತ ಭವನದ ಎದುರು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581/929/2 ಮತ್ತು 726/727ರ ಭೂಮಿಯನ್ನು ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಫಲಾನುಭವಿಗಳು ನಗರದ ಜಿಲ್ಲಾಡಳಿತ ಭವನದ ಎದುರು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ವಿವಿಧ ಸ್ಲಂಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರ ಹಿತಕ್ಕಾಗಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ 10 ವರ್ಷಗಳ ಹಿಂದೆ ವಾಜಪೇಯಿ ಯೋಜನೆಯಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕು ಪತ್ರಗಳನ್ನು ನೀಡಿದ್ದರೂ ಇಂದಿಗೂ ಯೋಜನೆ ಜಾರಿಗೆ ಬಂದಿಲ್ಲ. ನಿವೇಶನ ಪಡೆಯದೆ ಹಲವಾರು ಫಲಾನುಭವಿಗಳು ತೀರಿಕೊಂಡಿರುವುದನ್ನು ಕುಟುಂಬಸ್ಥರು ಕಳವಳದಿಂದ ಹೇಳಿದ್ದಾರೆ. ಇದಕ್ಕೂ ಮೊದಲು ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿ ಸಭೆಗಳಲ್ಲಿ ಭಾಗವಹಿಸಿದರೂ ಯಾವುದೇ ಫಲ ದೊರೆತಿಲ್ಲ. ಅಧಿಕಾರಿಗಳು ನಿವೇಶನ ರಹಿತರ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಫಲಾನುಭವಿಗಳು ಈ ಕುರಿತು ಎಚ್ಚರಿಕೆ ನೀಡಿ 1 ತಿಂಗಳೊಳಗೆ ವಾಜಪೇಯಿ ನಿವೇಶನ ಯೋಜನೆಯಲ್ಲಿ ಅಭಿವೃದ್ಧಿ ಕೆಲಸ ಪೂರ್ಣಗೊಳಿಸಿ ನಿವೇಶನ ಹಂಚಿಕೆ ಮಾಡಬೇಕು. ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 580/929/2 ಮತ್ತು 726/727 ಭೂಮಿ ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡಿದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ. ನಗರದ ವಿವಿಧ ಸ್ಲಂಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರೈತರಿಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ 10 ವರ್ಷಗಳ ಹಿಂದೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ 580/929/2 726/727 ರಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ. ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸುಮಾರು ಸಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಅಧಿಕಾರಿಗಳು ನಿವೇಶನ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ. ಆದ್ದರಿಂದ 1 ತಿಂಗಳೊಳಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 580/929/2 726/727ರಲ್ಲಿ ಭೂಮಿಯಲ್ಲಿ ನಿವೇಶನ ಹಕ್ಕುಪತ್ರ ಪಡೆದ ನಿವೇಶನ ರೈತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇದೇ ರೀತಿ ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ
ತಿಳಿಸುತ್ತೇವೆ. ಧನ್ಯವಾದಗಳಲ್ಲಿ. 10 ವರ್ಷ ಒಂದ್ಸಲ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಆಯ್ತು. ಆದ್ರೂ ಇದನ್ನು ಒಂದು ಪ್ರೋಸೆಸ್ ಇಲ್ಲ ಸರ್. ಕನಿಷ್ಠ ಸರ್ವೆ ಮಾಡಿ ಚೆಕ್ ಬಂದಿನೂ ಹಾಕವಲ್ರು. ಈಗ ಇದ್ರ ಬಗ್ಗೆ ಸರ್ವೆ ಮಾಡಿ ಚೆಕ್ ಬಂದ್ ಮಾಡಿ ನಿಮ್ಮ ಪ್ಲಾಟ್ ಮೆಜರ್ಮೆಂಟ್ ಮಾಡ್ಕೊಡ್ತೀವಿ. ಅದೇ ಯಾವಾಗ ಸರ್? ಯಾವಾಗ ಸರ್ ಈಗ ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಕಾರ್ಯದರ್ಶಿ ನೂರ್ಜಾನ್, ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ರಾಜಶೇಖರ್, ಮುಖಂಡರಾದ ಜಿ ರಾಜು, ಎಸ್ ನಾಗರಾಜ್, ಪವನ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ಮಾಡಿದ್ದನ್ನು ಖಂಡಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಮುಂದುಗಡೆ ಪ್ರತಿಭಟನೆ ನಡೆಸಲಾಯಿತು. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ಮಾಡಿದ್ದನ್ನು ಖಂಡಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವೈದ್ಯಕೀಯ ಕಾಲೇಜುಗಳಲ್ಲಿ 15% ಎನ್ಆರ್ಐ ಕೋಟಾ ನಿಗದಿಪಡಿಸಿದ ಸರ್ಕಾರದ ನಡೆಯನ್ನು ಖಂಡಿಸಿದರು. ವೈದ್ಯಕೀಯ ಪ್ರತಿ ಸೀಟ್ಗೆ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದು ಬಡ ವಿದ್ಯಾರ್ಥಿಗಳಿಗೆ ದುಬಾರಿಯಾಗಿದೆ. ವೈದ್ಯಕೀಯ ಪ್ರವೇಶ ವಂಚಿಸಿದಂತಾಗಿದೆ. ಸರ್ಕಾರ ಬದಲಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ವೈದ್ಯಕೀಯ ಪ್ರವೇಶಗಳು ಬಡವರ ಪಾಲಿಗೆ ದುಬಾರಿಗೊಳಿಸಿ ಕೇವಲ ಶ್ರೀಮಂತರಿಗೆ ಮಾತ್ರ ಅನುಕೂಲವಾಗಲಿದೆ. ಗ್ರಾಮೀಣ ಭಾಗದ ಅರ್ಹ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪ್ರವೇಶ ಸಿಗುತ್ತಿತ್ತು. ಇದೀಗ ಶುಲ್ಕ ಹೆಚ್ಚುವರಿ ಜೊತೆಗೆ ಎನ್ಆರ್ಐ ಕೋಟಾದ ಅಡಿ ಪ್ರವೇಶ ವಂಚಿತರಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಬರುವ ಕನಸು ನನಸಾಗಿಯೇ ಉಳಿಯುವಂತೆ ಸರ್ಕಾರ ಮಾಡುತ್ತಿದೆ ಎಂದು ಆಪಾದಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇದೀಗ ಆರ್ಥಿಕವಾಗಿ ಹಿನ್ನೆಲೆಯಲ್ಲಿ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ. ಸರ್ಕಾರಿ ಕಾಲೇಜುಗಳು ಬಡ ಮಧ್ಯಮ ವರ್ಗದವರಿಗೆ ಅನುಕೂಲವಿತ್ತು. ಇದೀಗ ಇದು ಸಹ ಖಾಸಗಿಯಂತೆ ದುಬಾರಿ ಮಾಡುತ್ತಿದೆ ಎಂದು ದೂರಿದರು. ವೈದ್ಯಕೀಯ ಕನಸು ಇಟ್ಟುಕೊಂಡ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶದ ಬಾಗಿಲು ಮುಚ್ಚುತ್ತಿದೆ. ದೇಶದಲ್ಲಿ ಅತಿ ಹೆಚ್ಚು ಕರ್ನಾಟಕದ ವೈದ್ಯಕೀಯ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಶುಲ್ಕಕ್ಕಿಂತ ರಾಜ್ಯದಲ್ಲಿ ದುಪ್ಪಟ್ಟಾಗಿದೆ. ಇದೀಗ ಸರ್ಕಾರದ ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ಇಳಿದಿದ್ದನ್ನು ಆತಂಕಕ್ಕೆ ಈಡು ಮಾಡಿದೆ. ಜನ ವಿರೋಧಿಯಾದ ನೀತಿಯನ್ನು ಸರ್ಕಾರ ಹಿಂಪಡೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಸರ್ಕಾರ ಕಾಲೇಜುಗಳಲ್ಲಿ ನಡೆಸಲು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭಾರವನ್ನು ಹಾಕುತ್ತಿದೆ. ಸರ್ಕಾರದ ಅನೇಕ ಉಚಿತ ಯೋಜನೆಗಳಿಗೆ ಅನುದಾನ ನೀಡುತ್ತಿದ್ದು ಇಂತಹವುಗಳಿಗೆ ಹಣ ದುಬಾರಿ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ನೀತಿಗಳು ಖಾಸಗೀಕರಣ ನೀತಿಗಳಾಗಿದ್ದು ಸರ್ಕಾರಿ ಕಾಲೇಜು ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸಲು ಮುಂದಾಗಿದೆ. ಕೂಡಲೇ ಸರ್ಕಾರದ ಇಂತಹ ನೀತಿಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಕಾಲೇಜುಗಳಲ್ಲಿ 12,447 ಬೋಧಕ ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ಭರ್ತಿಗೆ ಮತ್ತು ಮೂಲಭೂತ ಕ್ರೋಢೀಕರಣ ನೆಪದಲ್ಲಿ ಸೀಟುಗಳ ಮಾರಾಟಕ್ಕೆ ಮುಂದಾಗಿದೆ. ಕೂಡಲೇ ಇದನ್ನು ಕೈಬಿಡಲು ಒತ್ತಾಯಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ಸಲ್ಲದು ಹೋರಾಟ ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಕೊಡಿ. ಸೀಟ್ಗಳಲ್ಲಿ 25 ಲಕ್ಷಕ್ಕೆ ಹರಾಜು ಮಾಡ್ತಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ. ವಿದ್ಯಾರ್ಥಿ ಹೋರಾಟ ಇವಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 15% ಎನ್ಆರ್ಐ ಕೋಟಾ ಯಾರ ಹಿತಕ್ಕಾಗಿ ಉತ್ತರ ಕೊಡಿ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸೀಟ್ಗಳಲ್ಲಿ 25 ಲಕ್ಷಕ್ಕೆ ಹರಾಜು ಮಾಡ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತೇನು ನಮ್ಮ ಸ್ಟೇಟ್ ಗೌರ್ಮೆಂಟ್ ರೀಸೆಂಟ್ ಆಗಿ ಸ್ಟೇಟ್ ಗೌರ್ಮೆಂಟು ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳಲ್ಲಿ ನಾವು 15% 15% ಎನ್ಆರ್ಐ ಕೋಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ 15% ಎನ್ಆರ್ಐ ಕೋಟ್ ಅಂತ ಹೇಳ್ತಾ ಇವತ್ತು ಇದು ಇವತ್ತು ಬಡವರು ಮಕ್ಕಳು ಮಿಡಿಲ್ ಕ್ಲಾಸ್ ಜನ ಸ್ಟೂಡೆಂಟ್ಸ್ ಇವತ್ತು ಯಾರು ಇವತ್ತು ಕಷ್ಟಪಟ್ಟು ಇವತ್ತು ಮೆಡಿಕಲ್ ಸೀಟ್ಗೋಸ್ಕರ ಇವತ್ತು ಕಷ್ಟಪಟ್ಟು ಹೋಗ್ತಾರೆ. ಇವತ್ತು ಅಂಥವ್ರು ಸೀಟ್ ಅಂಗಡಿ ಇವತ್ತು ಡೈರೆಕ್ಟ್ ಆಗಿ ಇವತ್ತು ಬಡವರು ಮಕ್ಕಳಿಂದ ಇವತ್ತು ಸೀಟ್ಗಳು ಕಸ್ಕೊಂಡು ಶ್ರೀಮಂತರು ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಸರ್ಕಾರ ಹೇಳೋದು ಇವತ್ತು ಯಾರು 25 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೋ ಅಂಥವ್ರನ್ನ ಸೀಟ್ ಮಾಡ್ತು ಅಂತೇಳಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇವತ್ತು ಸ್ಟಾರ್ಟ್ ಮಾಡಿರೋ ಉದ್ದೇಶ ಇವತ್ತು ಬಡವರಿಗೆ ಇವತ್ತು ಮಿಡಿಲ್ ಕ್ಲಾಸ್ ಜನ ಇವತ್ತು ಯಾರು ಇವತ್ತು ದುಡ್ಡು ಕೊಟ್ಟು ಓದಕ್ಕಾಗಲ್ಲ ಅಂಥವ್ರಿಗೆ ಇವತ್ತು ಸೀಟ್ಗಳು ಸಿಗಬೇಕಂತೇಳಿ ಇವತ್ತು ಮೆಡಿಕಲ್ ಕಾಲೇಜುಗಳು ಸ್ಟಾರ್ಟ್ ಮಾಡಿರೋದು. ಆ ಸರ್ಕಾರಗಳು ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು ಇವತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ಪ್ರೈವೇಟ್ ತರ್ತೀವಿ ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ ಇವತ್ತು ಡೈರೆಕ್ಟ್ ಓಪನ್ ಆಗಿ ಹೇಳಿ ಇವತ್ತು ಗೌರ್ಮೆಂಟ್ ಸೀಟ್ಗಳನ್ನ 25 ಲಕ್ಷಕ್ಕೆ ಇವತ್ತು ಹರಾಜು ಮಾಡ್ತಾ ಇದ್ದಾರೆ. ನಾವು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಈ ಎನ್ಆರ್ಐ ಕೋಡ್ ಅಪೋಸ್ ಮಾಡಿ ಈ ಸರ್ಕಾರ ಇವತ್ತು ಈ ನಿರ್ಧಾರ ತಗೊಂಡಿದೆ. ಇವತ್ತು ಈ ನಿರ್ಧಾರ ಅಪೋಸ್ ಮಾಡಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತು ಸರ್ಕಾರ ನಾವು ಡಿಮ್ಯಾಂಡ್ ಮಾಡೋದು ಎನ್ಆರ್ಐ ಕೋಡ್ ವಾಪಸ್ ತಗೋಬೇಕು, ಎನ್ಆರ್ಐ ಕೋಡ್ ಇವತ್ತು ವಾಪಸ್ ಹೋಗ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಿರೋದು.
ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ನಂದಗೋಪಾಲ, ಶಿವಕುಮಾರ್, ಅಶೋಕ್, ಹೇಮಂತ್, ಐಶ್ವರ್ಯ, ಪ್ರಮೋದ್ ಸೇರಿದಂತೆ ವಿದ್ಯಾನಿಧಿ ಮತ್ತು ಬೆಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದರು. ದಾನಗಳಲ್ಲಿ ರಕ್ತದಾನ ಮಹಾದಾನ. ಹಣ ಕೊಟ್ಟರೆ ಮರೆಯುವುದು ಸಹಜ, ಆದರೆ ರಕ್ತ ಕೊಟ್ಟವರನ್ನು ಯಾರೂ ಮರೆಯುವುದಿಲ್ಲ. ರಕ್ತದಾನ ಮಾಡುವ ಕಾರ್ಯ ಮಹತ್ವದ ಕಾರ್ಯವಾಗಿದೆ ಎಂದು ಡಿವೈಎಸ್ಪಿ ಬಿಎಸ್ ತಳವಾರ್ ಅಭಿಪ್ರಾಯಪಟ್ಟರು. ದಾನಗಳಲ್ಲಿ ರಕ್ತದಾನ ಮಹಾದಾನ. ಹಣ ಕೊಟ್ಟರೆ ಮರೆಯುವುದು ಸಹಜ, ಆದರೆ ರಕ್ತ ಕೊಟ್ಟವರನ್ನು ಯಾರೂ ಮರೆಯುವುದಿಲ್ಲ. ರಕ್ತದಾನ ಮಾಡುವ ಕಾರ್ಯವಾಗಿದೆ ಎಂದು ಡಿವೈಎಸ್ಪಿ ಬಿಎಸ್ ತಳವಾರ್ ಅಭಿಪ್ರಾಯಪಟ್ಟರು. ನಗರದ ಮಿಲಾಪ್ ಶಾದಿ ಮಹಲ್ ಪ್ರವಾದಿ ಮಹಮ್ಮದ್ ಅವರ 1500ನೇ ಜನ್ಮದಿನದ ನಿಮಿತ್ತ ಸೀರತ್ ಸಮಿತಿಯಿಂದ ಹಮ್ಮಿಕೊಂಡಿದ್ದ ರಕ್ತದಾನ ರಕ್ತ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ರಕ್ತಕ್ಕೆ ಜಾತಿ ಧರ್ಮ ಇಲ್ಲ. ಯಾವುದೇ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಉಂಟಾದಾಗ ಆತನಿಗೆ ರಕ್ತದ ಅವಶ್ಯಕತೆವಿರುತ್ತದೆ ಹೊರತು ಜಾತಿಯ ಅವಶ್ಯಕತೆ ಇರುವುದಿಲ್ಲ. ಮನುಷ್ಯರು ಮನುಷ್ಯನ ಧರ್ಮಕ್ಕೆ ಬೆಲೆ ಕೊಡಬೇಕು. ಅಂದಾಗ ಮಾತ್ರ ಸೌಹಾರ್ದತೆ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಹೇಳಿದರು. ಎಲ್ಲ ಸಮಾಜದ ಹಿರಿಯರು ಆಯಾ ಸಮಾಜದ ಯುವಕರಲ್ಲಿ ಸಾಮಾಜಿಕ ಸೇವೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಯುವಕರ ಮನಸ್ಥಿತಿಯನ್ನು ಬದಲಾಯಿಸಿ ಸರಿದಾರಿಗೆ ತರುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸೀರತ್ ಸಮಿತಿಯವರು ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದರು. ರಕ್ತದಾನ ಒಬ್ಬ ಮನುಷ್ಯನ ಜೀವನವನ್ನು ಉಳಿಸುತ್ತದೆ. ಮನುಷ್ಯ ಯಾರಾದರೂ ಆಗಿರ್ಬೋದು, ಯಾವುದೇ ಸಮಾಜದವರು ಆಗಿರ್ಬೋದು, ಯಾವುದೇ ಧರ್ಮದವನು ಆಗಿರ್ಬೋದು, ಯಾರಿಗೂ ಗೊತ್ತಿರೋಲ್ಲ. ನಾವೆಲ್ಲ ಎಲ್ಲ ಅಡ್ಮಿಟ್ ಆದಾಗ ರಕ್ತ ತಗೊಂತೀವಿ, ಅದು ಯಾರ ರಕ್ತ ಅಂತ ಯಾರಿಗೂ ಗೊತ್ತಿರಲ್ಲ. ಸುಮ್ಮನೆ ನಾವು ಹೊರಡ್ತೀವಿ, ನಾವು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಹೇಳಿ. ಇರೋದು ಒಂದೇ ಧರ್ಮ, ಮನುಷ್ಯ ಧರ್ಮ. ನಿಜವಾಗ್ಲೂ ನಮ್ಮ ಸಿಂಧೂರು ಇದೆಯಲ್ಲ, ನಿಜವಾಗ್ಲೂ ಈ ಮುಸ್ಲಿಂ ಬಾಂಧವರು ಏನಿದ್ದಾರೆ, ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರು. ಯಾಕಂದ್ರೆ ನಿಮ್ಮಲ್ಲಿ ಹಿರಿಯರೇನಿದ್ದಾರೆ, ಬಹಳ ಒಂದು ಉತ್ತಮವಾದ ಹಿರಿಯರನ್ನ ನೀವು ಪಡೆದುಕೊಂಡಿದ್ದೀರಿ. ನಿಜವಾಗ್ಲೂ ನೀವು ಪುಣ್ಯವಂತ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ಈಗ ನಮ್ಮ ಈ ಗಣೇಶ, ಈಗಾಗಲೇ ನಾನು 2 ವರ್ಷದಲ್ಲಿ ಸರ್ವಿಸ್ ಆಗಿದೆ. ನನಗೆ ಸಾಕಷ್ಟು ಈ ಹಬ್ಬಗಳು ಹರಿದಿನಗಳು ಎಲ್ಲ ಎದುರಿಗೆ ಬಂದಿದೆ. ಈಗ ಮೊನ್ನೆ ಹೋದಂತ ಗಣೇಶ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಎಷ್ಟು ನಮಗೆ ಅವರು ಮನಸ್ಥೈರ್ಯ, ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ಎಷ್ಟು ಮನಸ್ಥೈರ್ಯ ತುಂಬಿದ್ರಂದ್ರೆ 2 ಧರ್ಮದಿಂದ. ನಿಜವಾಗ್ಲೂ ನಮ್ಮ ಒಂಥರ ನಮಗೆ ಖುಷಿ ಅನಿಸ್ತಾ ಇದೆ. ನಮಗೆ ಬಹಳ ಮೇಲಧಿಕಾರಿಗಳಿಂದ ನಮಗೆ ಬಹಳ ಒತ್ತಡ ಇತ್ತು, ಸಿಂಧನೂರಿನಲ್ಲಿ ಏನಾಗ್ತದೆ ಅಂತೇಳಿ. ನನಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮಲ್ಲಿ ಏನು ಆಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮ ಎಲ್ಲ ಹಿರಿಯರು ನಮ್ಮ ಬೆನ್ನಿಗಿದ್ರು, ಎಲ್ಲರ ಮುಂದೆ ನಿಂತ್ಕೊಂಡು ಹಬ್ಬನ ನಿರ್ವಹಿಸಿಕೊಟ್ರು. ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಪರ್ಸೆಂಟ್ ಈಗ ಯುವಕರು, ಚಿಕ್ಕ ಮಕ್ಕಳು ಸ್ವಲ್ಪ ಮನಸ್ಸನ್ನ ಸ್ವಲ್ಪ ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇದೆ. ಅದು ನಾನು ಯಾವಾಗಲೂ ನಮ್ಮ ಹಿರಿಯರಿಗೆ ನಮ್ಮ ಸ್ಟೇಷನ್ ಬಂದಾಗ ಅಥವಾ ನಮ್ಮ ಕಚೇರಿಗೆ ಬಂದಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ ದಿಶೆಯಲ್ಲಿ ಅವರು ಕೂಡ ಬಹಳಷ್ಟು ಪ್ರವೃತ್ತರಾಗಿದ್ದಾರೆ. ಸಾಕಷ್ಟು ಅದನ್ನ ಒಂದು ಕಡಿಮೆ ಇದಕ್ಕೆ ತರ್ತಾ ಇದ್ದಾರೆ. ಈ ಒಂದು ರಕ್ತದಾನ ಶಿಬಿರದ ಮೂಲಕ ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಕಷ್ಟು ಯುವಕರು ತಮ್ಮ ರಕ್ತದಾನ ಮಾಡುವ ಮೂಲಕ ಸಾಕಷ್ಟು ಪ್ರಾಣವನ್ನು ಉಳಿಸಲಿ. ತಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ವೈದ್ಯರು ಸಾಕಷ್ಟು ಇದ್ದಾರೆ, ಅವರೆಲ್ಲರೂ ಹೇಳ್ತಾರೆ ನಮಗೆ ಇದ್ರ ಉಪಯೋಗ ಏನಿದೆ, ಲಾಭ ಏನಿದೆ, ಯಾಕೆ ಮಾಡಬೇಕು ಅಂತ ಹೇಳ್ಕೊಂಡು. ಇದರಿಂದ ರಕ್ತದಾನದಿಂದ ಸಾಕಷ್ಟು ನಮಗೆ ಉಪಯೋಗ ಆಗ್ತದೆ. ಹೇಳ್ತಾರೆ ಪ್ರತಿ ವರ್ಷ ಒಂದ್ಸಲ ಆದರೂ ರಕ್ತದಾನ ಮಾಡಬೇಕು ಅಂತ ಹೇಳ್ತಾರೆ. ಲಾಸ್ಟ್ ಒಂದು 5-6 ತಿಂಗಳ ಹಿಂದೆ ಕೂಡ ನಾನು ಮಾನ್ಯನಲ್ಲಿ ರಕ್ತದಾನ ಮಾಡಿದ್ದೆ. ನಮ್ಮ ರಕ್ತದಾನ ಮಾಡುವ ಮೂಲಕ ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ 5 ರಿಂದ 6 ಲೀಟರ್ ರಕ್ತ ಇದ್ದೇ ಇರುತ್ತದೆ. ಇದರಲ್ಲಿ ಆರೋಗ್ಯವಂತ ಒಬ್ಬ ಮನುಷ್ಯನಲ್ಲಿ ನಮ್ಮಿಂದ ತಗೊಳ್ಳೋದು ಬರೀ ಒಂದು 350 ml ಮಾತ್ರ ತೆಗೆದುಕೊಳ್ತಾರೆ. ಆ 350 ml ತಗೊಳ್ಳೋದ್ರಿಂದ ನಮ್ಮಲ್ಲಿ ಹೊಸ ರಕ್ತ ಸಂಚಾರ ಆಗ್ತದೆ, ಉತ್ಪಾದನೆ ಆಗ್ತದೆ. ಅದರಿಂದ ನಮಗೆ ನಾವು ಆಕ್ಟಿವ್ ಆಗ್ತೀವಿ. ಅದರಿಂದ ಹೊಸ ರಕ್ತ ಬರೋದ್ರಿಂದ ಮತ್ತೆ ಆಕ್ಟಿವ್ ಆಗ್ತೀವಿ. ಮೆಮರಿ ಪವರ್ ಜಾಸ್ತಿ ಆಗ್ತದೆ. ಆಮೇಲೆ ಫ್ಯಾಟ್ ಬರ್ನ್ ಆಗ್ತದೆ, ಕೊಬ್ಬಿನಂಶ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾನು ಓದಿದ್ದನ್ನ ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಮಾತನಾಡಿ, ಸಿಂಧನೂರಿನಲ್ಲಿ ಪ್ರತಿದಿನ ರಕ್ತದ ಅವಶ್ಯಕತೆ ಹೆಚ್ಚು ಇದ್ದು ರಕ್ತದಾನ ಮಾಡುವವರ ಸಂಖ್ಯೆಯೂ ಹೆಚ್ಚಾಗಬೇಕಿದೆ. ರಕ್ತದಾನದಂತಹ ಕಾರ್ಯಕ್ರಮಗಳಲ್ಲಿ ಯುವಕರು ಭಾಗವಹಿಸಿ ಸಮಾಜ ಸೇವೆಗೆ ಮುಂದಾಗಬೇಕು ಎಂದರು. ಆಮೇಲೆ ನಾವು ರುಟೀನ್ ಆಗಿ ಯಾರ ಬ್ಲಡ್ ಅನ್ನು ತಗೋಬೇಕಂತ ಸ್ಕ್ರೀನ್ ಮಾಡ್ತೀವಿ. ಅದರಲ್ಲಿ ಹೆಪಟೈಟಿಸ್ ಅಂತ ಕಾಯಿಲೆ,
ಸಿಫಿಲಿಸ್ ಅಂತಕ್ಕಂಥ ಕಾಯಿಲೆ ಮತ್ತಿನ್ನ ಬೇರೆ ಬೇರೆ ಕಾಯಿಲೆಗಳು ಯಾವಾದರೂ ಇದ್ರೆ ಅವರು ಕೊಡೋದಕ್ಕೆ ಬರೋದಿಲ್ಲ. ಆಮೇಲೆ ಅವರು ರಕ್ತವನ್ನು ಪರೀಕ್ಷೆ ಮಾಡಿದಾಗ ಅವ್ರದ್ದು ಹಿಮೋಗ್ಲೋಬಿನ್ ಅಂತಕ್ಕಂಥ ಒಂದು ರಕ್ತದ ಕಣಜ ಏನಿರ್ತದೆ ಅದು 12 ಗ್ರಾಮ್ಸಿನ ಮೇಲೆ ಇರಬೇಕಾಗ್ತದೆ. ಲಾಸ್ಟ್ ಟೈಮ್ ನೀವು ಬ್ಲಡ್ ಯಾರಾದರೂ ದಾನ ಮಾಡಿದ್ರೆ 3 ತಿಂಗಳು ಆದ್ಮೇಲೆ ನೀವು ಮತ್ತೆ ರಕ್ತ ಕೊಡಬೇಕಾಗುತ್ತೆ. 3 ತಿಂಗಳ ಒಳಗಡೆ ನೀವು ರಕ್ತ ಕೊಡೋಕೆ ಚಾನ್ಸಸ್ ಇರೋದಿಲ್ಲ. ಹಾಗೂ ನೀವು ಯಾವುದಾದ್ರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ ಅಲ್ಲಿನ ಆಪರೇಷನ್ ಆಗಿರ್ಬೋದು, ಹೊಟ್ಟೆ ಆಪರೇಷನ್ ಆಗಿರ್ಬೋದು, ಕಾಲ ಆಪರೇಷನ್ ಆಗಿರ್ಬೋದು, ಅವರಿಗೂ ಸಹಿತವಾಗಿ ಬ್ಲಡ್ ಕೊಡೋಕೆ ಬರೋದಿಲ್ಲ. ಹೆಲ್ತ್ ಅಂಡ್ 50%, ಯಾವುದೇ ಕಾಯಿಲೆ ಇರಲಾರ್ದಕ್ಕಂಥ ಒಂದು ಮನುಷ್ಯ ಬ್ಲಡ್ ಅನ್ನು ದಾನ ಮಾಡಬಹುದು. ಮತ್ತು ಇನ್ನು ಇದ್ರ ಕೆಲಸ ಏನು, ಬ್ಲಡ್ಡಿನ ಮಹತ್ವ ಏನಂತಂದ್ರೆ, ಒಂದು ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಯಾವುದೇ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ನಾವು ಪ್ರಾಯರಾಗಿ ಅವರ ಜೀವನಕ್ಕೆ ಏನಾದರೂ ತೊಂದರೆ ಆಗ್ಬೋದು, ಬ್ಲಡ್ ಆಪರೇಷನ್ ಸಮಯದಲ್ಲಿ ಬ್ಲಡ್ ಹೆಚ್ಚು ಹೋಗಿ ಅವರಿಗೆ ಜೀವಕ್ಕೆ ಅಪಾಯ ಆಗ್ಬೋದು. ಸೊ ಅಂತ ಸಿಚುವೇಶನ್ ನಾವು ಮನಗಂಡು ಅವರಿಗೆ ಬ್ಲಡ್ ಅನ್ನು ರೆಡಿಯಾಗಿ ಇಟ್ಕೊಂತೀವಿ. ಏನಾದರೆ ಆಪರೇಷನ್ ಮಾಡತಕ್ಕಂಥ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಸೊ ಅವರ ಜೀವಕ್ಕೆ ಅಪಾಯ ಆಗ್ಬೋದು ಅಂತಕ್ಕಂಥ ತಿಳ್ಕೊಂಡು ನಾವು ಈ ಬ್ಲಡ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಇದು ರಕ್ತ ನಮಗೆ ಅಮೃತವಿದ್ದಂತೆ. ಅಂದ್ರೆ ಅಮೃತ ಅಂದ್ರೆ ಏನು, ಜೀವವನ್ನು ಉಳಿಸ್ತಕ್ಕಂಥ ಒಂದು ರಕ್ತದ ಅಮೂಲ್ಯವಾದ ಒಂದು ಕೆಲಸ ಮಾಡ್ತದೆ. ಸೊ ಇದು ಕೆಲಸ ಏನಂದ್ರೆ, ನಮಗೆ ಬ್ಲಡ್ ಯಾಕೆ ಬೇಕು ಅಂದ್ರೆ ನಮ್ಮ ದೇಹ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಮಾತನಾಡಿ, ಮನುಷ್ಯ ಆರೋಗ್ಯವಂತನಾಗಿರಲು ರಕ್ತದಾನ ಅವಶ್ಯಕ. ಸದೃಢ ದೇಹಕ್ಕೆ ರಕ್ತದಾನ ಸಹಕಾರಿಯಾಗಿದೆ. ರಕ್ತದಾನದಿಂದ ಹಳೆ ರಕ್ತ ಹೋಗಿ ಹೊಸ ರಕ್ತದ ಉತ್ಪತ್ತಿ ಹೆಚ್ಚಾಗಿ ಹೃದಯಾಘಾತದಂತಹ ಕಾಯಿಲೆಗಳು ಕಡಿಮೆಯಾಗುತ್ತವೆ. ಮನುಷ್ಯ ಪರೋಪಕಾರಿಯಾಗಬೇಕು, ಅಂದಾಗ ಮಾತ್ರ ಬದುಕಿಗೊಂದು ಅರ್ಥ ಬರಲು ಸಾಧ್ಯ ಎಂದರು. ಸೀರತ್ ಸಮಿತಿಯ ಅಧ್ಯಕ್ಷ ಸೈಯದ್ ಬಾಬರ್ ಪಾಷಾ ವಕೀಲ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸೀರತ್ ಸಮಿತಿಯ ಸಂಚಾಲಕ ಸೈಯದ್ ಖಾದರ್ ಸುಭಾನಿ, ಡಾಕ್ಟರ್ ಸುರೇಶ್ ಗೌಡ, ಮುಖಂಡರಾದ ಮೆಹಬೂಬ್ ಖಾನ್ ಸಾಬ್, ಜಫರ್ ಅಲಿ ಜಹಾಂಗೀರ್ದಾರ್, ಕೆ ಜಿಲಾನಿ ಪಾಷಾ, ಎಂಡಿ ನದೀಮುಲ್ಲಾ, ಹುಸೇನ್ ಬಾಷಾ, ಸೈಯದ್ ಮಿಟ್ಟಿಮನಿ, ಸೈಯದ್ ಹಾರೂನ್ ಸಾಹೇಬ್, ಶಫೀವುಲ್ಲಾ ಖಾನ್, ಫಯಾಜ್ ಫೀರಾ ಸೇರಿದಂತೆ ಅನೇಕರಿದ್ದರು. ರಕ್ತದಾನ ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಜನರು ಭಾಗವಹಿಸಿ ರಕ್ತದಾನ ಮಾಡಿದರು. ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಆರೋಗ್ಯ ಸೇವೆಯಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಕಮಿಷನ್ ಹೆಚ್ಚಳ ಸೇರಿ ವಿವಿಧ ಸಮಸ್ಯೆಗಳ ಕುರಿತು ಕೇಂದ್ರ ಸಚಿವರ ಉಪಸ್ಥಿತಿಯಲ್ಲಿ ಸಭೆ. ಕೃಷ್ಣಪ್ಪ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಪೂರ್ವ ಸಿದ್ಧತೆ ಅಚ್ಚುಕಟ್ಟಾಗಿ ನಿರ್ವಹಿಸಿ ಡಿಸಿ ನಿತೀಶ್. ಒಳ ಮೀಸಲಾತಿ ಜಾರಿಗೆ ಅಡ್ಡಿ, ಅಧಿಕಾರಿಗಳು ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ. 10 ವರ್ಷವಾದ ವಾಜಪೇಯಿ ನಿವೇಶನ ಹಂಚಿಕೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಐಆರ್ ಕೋಟಾ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮತ್ತು ಸೀರತ್ ಸಮಿತಿಯಿಂದ ರಕ್ತದಾನ ತಪಾಸಣಾ ಶಿಬಿರ. ರಕ್ತದಾನ ಮಾದರಿ ಕಾರ್ಯ ಡಿವೈಎಸ್ಪಿ ಬಿಎಸ್ ತಳವಾರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.